ಮಕ್ಕಳ ಅಂಧಾಭಿಮಾನ ಹೆತ್ತವರಿಗೆ ನರಕ ದರ್ಶನ ಮಾಡಿಸ್ತಾ ಇದೆ. ನಟ ದರ್ಶನ್ ನಂಬಿ ಜೈಲು ಪಾಲಾಗಿದ್ದಾರೆ ಅಭಿಮಾನಿಗಳು. ಮಗನನ್ನ ನಂಬಿ ಬೀದಿಗೆ ಬಿದ್ದಿದ್ದಾರೆ ಪೋಷಕರು. ಕೊಲೆ ಕೇಸ್ನಲ್ಲಿ ಜೈಲು ಪಾಲಾಗಿರುವ ಆರೋಪಿ ನಂದೀಶ್, ಮಂಡ್ಯ ತಾಲೂಕಿನ ಚಾಮಲಾಪುರ ಗ್ರಾಮದ ಆರೋಪಿ ನಂದೀಶ್ ಜೈಲಿನಲ್ಲಿರುವ ಮಗನನ್ನ ನೋಡೋದಕ್ಕೆ ಬೆಂಗಳೂರಿಗೆ ಬರೋದಕ್ಕೆ ಪರದಾಡ್ತಾ ಇದ್ದಾರೆ ಕುಟುಂಬಸ್ಥರು. ಬೆಂಗಳೂರಿಗೆ ಬರೋದಕ್ಕೆ ಹಣ ಇಲ್ಲ, ಮನೆಯಲ್ಲಿದ್ರೆ ನೆಮ್ಮದಿ ಇಲ್ಲ. ಅಸ್ತಮಾದಿಂದ ನಂದೀಶ್ ತಾಯಿ ಭಾಗ್ಯಮ್ಮ ಬಳಲ್ತಾ ಇದ್ದಾರೆ. 5ನೇ ಆರೋಪಿ ನಂದೀಶ್ ಕುಟುಂಬದ ಕಣ್ಣೀರಿನ ಕತೆ. ಸೌಜನ್ಯಕ್ಕೂ ದರ್ಶನ್ ಅಭಿಮಾನಿಗಳಾಗ್ಲಿ ಆಪ್ತರಾಗ್ಲಿ ಈ ಕುಟುಂಬವನ್ನ ಭೇಟಿ ಮಾಡಿಲ್ಲ. ನಂದೀಶ್ ಬಿಡುಗಡೆಗೆ ವಕೀಲರನ್ನ ನೇಮಿಸಿಕೊಳ್ಳುವ ಶಕ್ತಿ ನಮಗಿಲ್ಲ, ಕೂಲಿ ಕೆಲಸ ಮಾಡ್ತಾ ಇದ್ದೀವಿ ಅಂತ ನಂದೀಶ್ ಅಕ್ಕ ನಂದಿನಿ ಕಣ್ಣೀರಿಟ್ಟಿದ್ದಾರೆ. ಯಾವ ರೀತಿ ಪರಿಸ್ಥಿತಿ ಗೊತ್ತಿಲ್ಲ ಸರ್. ನಾವಿನ್ನ ಯಾರನ್ನೂ ವಕೀಲರನ್ನ ನೇಮಿಸಿಲ್ಲ. ಮುಂದೆ ಏನಾಗುತ್ತೋ ಫಸ್ಟ್ ಅವ್ರನ್ನ ಹೋಗಿ ಮೀಟ್ ಮಾಡಿ ಆಮೇಲೆ ಮುಂದೆ ಏನಾಗುತ್ತೋ ಎಲ್ಲರ ಹತ್ರನೂ ಸಹಾಯ ತಗೊಂಡೇ ಇವಾಗ ನಾವು ಮುಂದುವರಿಬೇಕು. ಈಗ ನಾವು ಓನಾಗಿ ಮುಂದುವರಿತೀವಿ ಅಂದ್ರೆ ನಮಗೆ ತುಂಬಾ ಕಷ್ಟ ಇದೆ, ಸಹಾಯ ತಗೊಳ್ಳೇಬೇಕು. ಯಾವ ರೀತಿ ಇದೆ ಮನೆ ಆರ್ಥಿಕ ಪರಿಸ್ಥಿತಿ? ತುಂಬಾ ಕೆಟ್ಟಿದೆ ಸರ್. ಅವ್ನ್ ಕೊಡೋ ದುಡ್ಡಲ್ಲೇ ನಾವು ಜೀವನ ಮಾಡ್ಕೊಂಡು ಹೋಗ್ತಿದ್ವಿ. ಇವಾಗ ನಮಗೆ ಇನ್ನು ದುಡಿಯೋರು ಯಾರು ಇಲ್ಲ. ನಮ್ಮ ಅಪ್ಪನ ಕೈಯಲ್ಲೂ ಆಗಲ್ಲ, ನಮ್ಮ ಅಮ್ಮನೂ ಹುಷಾರಿಲ್ಲ. ಇವಾಗಂತೂ ಇದ್ದಿದ್ದು ಈ ಪ್ರಕರಣ ಆದ್ಮೇಲೆ ಇದ್ದಿದ್ದು ಹಾಸಿಗೆ ಹಿಡ್ದವ್ರು ಅವರು. ತುಂಬಾ ಕಷ್ಟ ಇದೆ. ಯಾರು ಬಂದಿಲ್ಲ ಸರ್. ಅಭಿಮಾನಿ ಸಂಘಟನೆ ಅಧ್ಯಕ್ಷರುಗಳು ಉಪಾಧ್ಯಕ್ಷರುಗಳು ಯಾರು ಬಂದಿಲ್ಲ ಸರ್. ನಮಿಗೂ ಯಾವ ಕಡೆಯಿಂದನೂ ಏನ್ ಇನ್ಫಾರ್ಮೇಶನ್ ಬಂದಿಲ್ಲ. ಯಾರು ನಾವಿದ್ದೀವಿ ಸಹಾಯ ಮಾಡ್ತೀವಿ ಅಂತನೋರು ಯಾರು ಹೇಳಿಲ್ಲ ಸರ್. ಗೊತ್ತಿಲ್ಲ ಸರ್. ಮಾಡಿದ್ರೆ ತುಂಬಾ ಒಳ್ಳೇದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.